ಮೊದಲಿಗೆ ನಾ ಸ್ಪಷ್ಟಪಡಿಸಾಕತ್ತೀನಿ, ನನಗೆ ಯಾರಿಂದನೂ ₹1 ಲಾಭ ಬೇಕಾಗಿಲ್ಲ. ನಾ ವಿಡಿಯೋ ಮಾಡಿ ಹಾಕೋದು ಯಾಕಪ್ಪ ಅಂತಂದ್ರೆ ಜನ ಬದಲಾವಣೆ ಆಗ್ಬೇಕು. ಯಾಕೆ ಈ ವಿಡಿಯೋ ಮಾಡಾಕತ್ತೀವಿ ಅಂದ್ರೆ, ದಿಗಂಬರೇಶ್ವರ ಗುಡಿ ಮುಂದೆ ಇರ್ತಕ್ಕಂಥ ಈ ಬಸ್ ಸ್ಟ್ಯಾಂಡ್ ಏನೈತಿ ಸಂಪೂರ್ಣ ಡಾಂಬರೀಕರಣ ಕಿತ್ಕೊಂಡು ಹೋಗೈತಿ. ಇದಕ್ಕೆ ಸುತ್ತಮುತ್ತ ಪಾಲಿಟೆಕ್ನಿಕ್ ಕಾಲೇಜ್ ಐತಿ, ಸರ್ಕಾರಿ ಯಾವುದದು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಐತಿ. ನಿತ್ಯ ನೂರಾರು ವಿದ್ಯಾರ್ಥಿಗಳು ಏನು ಜನಸಾಮಾನ್ಯರು ಇದೇ ಬಸ್ ಸ್ಟ್ಯಾಂಡ್ ಮುಖಾಂತರನ ಅಡ್ಡಾಡ್ತಾರ. ಕಂಡಪಟ್ಟಿ ಧೂಳು ಬರ್ತಿರ್ತೈತಿ. ಈ ಬಸ್ ಸ್ಟ್ಯಾಂಡಕ್ಕೆ ದಿಕ್ಕ ಇಲ್ಲ ಅನ್ನೋಂಗೆ ಆಗ್ಬಿಟ್ಟೈತಿ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಜನ ಅಂತರೂ ಅದಾರೋ ಇಲ್ಲ ಅನ್ನೋದು ಗೊತ್ತಲ್ಲ. ಒಂದು ಅಭಿವೃದ್ಧಿ ಆಗೈತೆ ಆಚೆ ಕಡೆದು, ಈಚೆ ಕಡೆದೇನೈತಿ ಈ ಥರ ಪೂರಾ ಹಾಳು ಬಿದ್ದ ವ್ಯವಸ್ಥೆ ಒಳಗೆ ಐತಿ. ಅಲ್ಲೆಲ್ಲ ಕಲ್ಲು ನೋಡ್ರಿ, ಕಲ್ಲು ಬಿದ್ದಾವು, ಡಾಂಬರ್ ಕಿತ್ಕೊಂಡು ಹೋಗೈತಿ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ನಾನು ಇಲ್ಲಿ ಇರ್ತಕ್ಕಂಥ ಈ ವಾರ್ಡ್ನಾಗ ಇರ್ತಕ್ಕಂಥ ಒಂದು 8-10 ಮಂದಿ ಕೇಳಿದೆ, ಬರ್ರಿಪ್ಪ ಮನವಿ ಕೊಡೋನು ಇಲ್ಲಿಕಂದ್ರೆ ಒಂದು ವಿಡಿಯೋ ಮಾಡಿ ಹಾಕೋನು ಅತ್ಯಕೇಶನ್ ಅಂದ್ರೆ, ಇಲ್ಲಣ್ಣ ನಮಗೆ ಯಾಕೆ ಬೇಕು, ನಮಗೇನು ಸಂಬಂಧ ಅತ್ಯಕೇಶನ್ ಅಂತಾರೆ. ಈಗಿನ ಯುವಕರು ಬದಲಾಗಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತೀನಿ. ಇಲ್ಲಿಕಂದ್ರೆ ನಾ ಏನು ಹೋಗಿ ಇಷ್ಟು ಮಾಡಿದವಂಗೆ ಒಂದು ಮನವಿ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ನಾ ಮನವಿ ಕೊಡ್ಬೋದು, ಅದೇನು ಸಂಬಂಧ ಇಲ್ಲ. ಆದ್ರೆ ಜನ ಬದಲಾಗಬೇಕು. ಜನ ಬದಲಾವಣೆ ಆಗಲಿ ಅತ್ಯಕೇಶನ್ದ ಈ ವಿಡಿಯೋ ಮಾಡಿ ಹಾಕ್ತೀನಿ. ಹಿಂಗೆ ವಿಡಿಯೋ ಮಾಡಿ ಹಾಕ್ತೀನಿ. ನನಗೇನು ಅವಶ್ಯಕತೆನೇ ಇಲ್ರಿ ಭಯ. ನಾನು ಪ್ರತಿ ವಿಡಿಯೋಗಳು ನೋಡ್ರಿ, ನಾ ಊರುಗಾರಿಕೆ ಸಂಬಂಧ ಮಾತಾಡ್ತೀನಿ. ಯಾರು ನನಗೆ ವೈಯಕ್ತಿಕ ಬೇಕಾಗಿರ್ತ ಸಂಬಂಧ ಇಲ್ಲ. ಪ್ರಶ್ನೆಯಾಗ ಎಲೆಕ್ಷನ್ ಬರ್ತೈತಿ, ಅವಾಗ ಯಪ್ಪ ಎನ್ನ ಅನ್ಕೋತ ನಾವು ನಿಮ್ಮ ಸೇವೆ ಮಾಡ್ತೇವ್ರಿ, ಸೇವಕರು ಎತ್ತೇಶನ್ ಬರ್ತಾರ. ಅವಾಗ ನಿಮ್ಮ ತಿಳುವಳಿಕೆ ಇತ್ತಂದ್ರೆ ನಮ್ಗೆ ವಿಡಿಯೋಗಳು ನೋಡ್ರಿ. ಈ ಊರಿನ ಸಮಸ್ಯೆಗಳ ಬಗ್ಗೆ ನಿಮಗೆ ಅರಿವಾಗ್ತೈತಿ. ಇಂಥ ಸಮಸ್ಯೆ ಅದಾವತ್ತೆ ಅವ್ರ ಮುಂದೆ ಹೇಳ್ಕೋರಿ, ಅಭಿವೃದ್ಧಿ ಪಡಿಸ್ಕೋರಿ. ನಾನು ಒಬ್ಬನಿಂದ ಸಾಧ್ಯ ಇಲ್ಲ. ಆದಷ್ಟು ಜನ ಬದಲಾಗ್ರಿ. ಆ ಕಾರಣಕ್ಕೆ ವಿಡಿಯೋ ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ನೋಡ್ರಿ ಅನಾರ, ಇದು ಯಾವ ನಮ್ಮನೆ ಹದಗೆಟ್ಟು ಹೈದರಾಬಾದ್ ಆಗೈತಿ. ಇಲ್ಲಿ ಎಷ್ಟು ಚಂದಾಗ ಡಾಂಬರೀಕರಣ ಮಾಡಿ ಕೇಶಂದ ಇಲ್ಲಿ ಮೇನ್ ರೋಡ್ ಐತಿ. ಹೆಂಗು ಈ ಮೇನ್ ರೋಡ್ಗೆ ಒಂದು 7-8 ಅಂಗಡಿ ಕುಂದಿರ್ತಾವ. 7-8 ಅಂಗಡಿ ಕೂತಂದ್ರೆ ಒಂದು ಅಂಗಡಿಗಳ ಸುತ್ತಮುತ್ತ ಅಂಗಡಿ ಕಟ್ಟಿಸಿ ಕೊಟ್ರಂದ್ರೆ 4 ಮಂದಿ ಬದುಕು ಕಟ್ಕೋತಾರ. ಆ ಕಾರಣಕ್ಕೆ ಒಂದು ಏನಾರ ಒಂದು ವ್ಯವಸ್ಥೆ ಮಾಡ್ಲತ್ತ ಕಿಶಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಾಕತ್ತೀನಿ. ಸೊ ಆದಷ್ಟು ಇದು ಈ ಕಡೆನೂ ಸ್ವಲ್ಪ ಗಮನ ಕೊಡ್ರತ್ತೆ ಕಿಶಿಂದ ಪ್ರಜಾಧ್ವನಿ ಮುಖಾಂತರ ನಾ ಮನವಿ ಮಾಡಕತ್ತೀನಿ. ಅಲ್ಲಿ ಕೇಳ್ಕೊಳ್ದು ಏನಪ್ಪ ಅಂತಂದ್ರೆ, ನೀವು ಎಷ್ಟು ದಿವಸ ಅಧಿಕಾರ ಮಾಡಿರ ಅನ್ನೋದು ನೆನಪಿಟ್ಕೊಳ್ಳಂಗಿಲ್ಲ ಜನ. ನಿಮ್ಮ ಆಡಳಿತ ಒಳಗೆ ಎಷ್ಟು ಒಳ್ಳೆ ಕೆಲಸ ಮಾಡಿರ ಅನ್ನೋದು ನೆನಪಿಟ್ಕೋತಾರ. ಸೊ ಆದಷ್ಟು ಬೇಗ ಈ ಬಸ್ ಸ್ಟ್ಯಾಂಡ್ ಒಂದು ರಿಪೇರಿ ಮಾಡಿ ಕಾಯಕಲ್ಪ ಮಾಡಿ ಸಿಕ್ಕಿ ಕೊಡ್ಬೇಕಂತ ಕೇಶಂದ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳಕತ್ತೇನೆ.